ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯಾಳ ತಾಯಿ ಕುಸುಮಾವತಿ ಸಲ್ಲಿಸಿದಂತಹ ಸ್ಪೆಷಲ್ ಲೀವ್ ಪಿಟಿಷನ್ ಸೌಜನ್ಯ ಪ್ರಕರಣದ ಮರು ತನಿಖೆ ಆಗಬೇಕು, ಸೌಜನ್ಯ ಗುಂಪು ಅತ್ಯಾಚಾರ ಮತ್ತು ಭೀಕರ ಕೊಲೆ ಪ್ರಕರಣದ ಮರು ತನಿಖೆ ಆಗಬೇಕು ಅನ್ನುವ SLP ಅರ್ಜಿ ವಿಚಾರಣೆ ಇವತ್ತು ಕೋರ್ಟ್ ಹಾಲ್ ನಂಬರ್ 8 ಐಟಮ್ ನಂಬರ್ 35 ಈ ಮುಖಾಂತರ ನಡೀತು. ನ್ಯಾಯಮೂರ್ತಿಗಳಾದಂತಹ ಶ್ರೀ ಸಂಜೀವ್ ಕುಮಾರ್ ಅವರು ಮತ್ತು ಶ್ರೀ ಸಚ್ದೇವ ಅವರು ಇದ್ದಂತಹ ದ್ವಿಸದಸ್ಯ ಪೀಠದಲ್ಲಿ ಈ ವಿಚಾರಣೆ ನಡೀತು. ಇದರ ಮುಖ್ಯಾಂಶಗಳು ಅಂತ ಹೇಳಿದರೆ ಮಧ್ಯಾಹ್ನ 2:46 ಈ ವಿಚಾರಣೆ ಪ್ರಾರಂಭ ಆಗಿ ಇಲ್ಲಿ ಗಮನಿಸಿದಂತಹ ಮಾನ್ಯ ನ್ಯಾಯಾಲಯ ಗಮನಿಸಿದಂತಹ ಅಂಶಗಳು ಅಂತ ಹೇಳಿದರೆ, ಏನು ತಾಯಿ ಕುಸುಮಾವತಿಯವರು ಅರ್ಜಿದಾರರು ಒಂದು SLP ಅರ್ಜಿಯನ್ನು ಹಾಕಿದರು. ಆ ಅಫಿಡವಿಟ್ನಲ್ಲಿ ನನ್ನ ಮಗಳು ಇಷ್ಟೊಂದು ಭೀಕರವಾಗಿ ಹತ್ಯೆ ಆಗಿದೆ, 3 ಏಜೆನ್ಸಿಗಳು ಅಂದರೆ ಲೋಕಲ್ ಪೊಲೀಸ್, CID ಮತ್ತು CBI ಮೂರೂ ಕೂಡ ತನಿಖೆ ಆದರೂ ಕೂಡ ಅಪರಾಧಿಯನ್ನು ಇವರು ಕಂಡುಹಿಡಿಯೋದಕ್ಕಾಗಿಲ್ಲ ಮತ್ತು ಅನೇಕ ಅಂಶಗಳನ್ನು ಕೂಡ ಹಾಕಿದರು. ಅದರಲ್ಲಿ ಅದಕ್ಕೆ ವಿರುದ್ಧವಾಗಿ ಒಂದು ಕೌಂಟರ್ ಅಫಿಡವಿಟ್ CBI ನಿಂತ್ರನೂ ಕೂಡ ಬಂತು ಮತ್ತು ರಾಜ್ಯ ಸರ್ಕಾರದ CID ನಿಂತ್ರನೂ ಕೂಡ ತನಿಖೆ ಮಾಡಬಾರ್ದು ಅಂತ ಬಂತು. ಅದರಲ್ಲಿ ಅವರು ಹೇಳಿದ್ದು ನಾವು ಒಳ್ಳೆ ತನಿಖೆ ಮಾಡಿದ್ದೀವಿ ಅಂತ ಹೇಳಿದರು. ಬಟ್ ಸ್ಟಿಲ್ ಒನ್ಸ್ ಅಗೇನ್ ತಾಯಿ ಕುಸುಮಾವತಿಯವರು ಒಂದು ರಿಜಾಯಿಂಡರ್ ಹಾಕಿದರು. ಅದರಲ್ಲಿ ಗಮನಿಸಬೇಕಾದಂಥ ಅಂಶಗಳು ಮತ್ತು ಮಾನ್ಯ ನ್ಯಾಯಾಲಯವು ಕೂಡ ಗಮನಿಸಿದಂಥ ಅಂಶಗಳು ಏನಂತ ಹೇಳಿದರೆ, CBI ತನಿಖೆ ಮಾಡಿದ್ದು ಬರೀ CIDದವರು ಲೋಕಲ್ ಪೊಲೀಸರು ಏನು ಹೇಳಿದರು ಅದನ್ನೇ ಕೊಟ್ಟಿದ್ದಾರೆ ಇವರು. ಆನಂತರ ಸಂತೋಷ್ ರಾವ್ನನ್ನು ಹಿಡಿದಿದ್ದು ಒಂದನೇದು ಪಾಯಿಂಟು, ಸಂತೋಷ್ ರಾವ್ನನ್ನು ಹಿಡಿದಿದ್ದು ಪೊಲೀಸರು ತನಿಖೆಯಿಂದ ಅಲ್ಲ, ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವರು ಹಿಡ್ಕೊಂಡು ಬಂದು ತಂದು ಕೊಟ್ಟಿದ್ದಾರೆ. ಆನಂತರ ಇದುವರೆಗೂ ಕೂಡ ಅಪರೂಪದ ಪ್ರಕರಣ ಅಂತಂದರೆ ಇದರಲ್ಲಿ ತಾಯಿ ಕುಸುಮಾವತಿಯವರನ್ನು ಸಾಕ್ಷಿಯನ್ನೇ ಮಾಡಿಲ್ಲ, ಅವರ ಹೇಳಿಕೆಯನ್ನು ತೆಗೆದುಕೊಳ್ಳೇ ಇಲ್ಲ. ಆ ಒಂದು ಮಗು ಅಷ್ಟು ಬರ್ಬರವಾಗಿ ಸತ್ತಿದೆ. ಸತ್ತ ಮೇಲೆ ಆ ಮಗುವಿನ ದೇಹವನ್ನು ತಾಯಿ ನೋಡಿರ್ತಾಳೆ. ಆ ಮಗುವಿನ ಮೇಲೆ ಯಾವ ಗಾಯ ಇರುತ್ತೆ ಅಂಥೇಳಿ ತಾಯಿಗೆ ಗೊತ್ತಿರುತ್ತೆ. ಆದರೆ ತಾಯಿಯ ಸ್ಟೇಟ್ಮೆಂಟನ್ನೇ ಲೋಕಲ್ ಪೊಲೀಸ್ ಆಗಲಿ, CID ಆಗಲಿ, CBI ಆಗಲಿ ತೆಗೆದುಕೊಳ್ಳೋದಿಲ್ಲ. ಆನಂತರ ಟ್ರಯಲ್ ಕೋರ್ಟ್ನಲ್ಲಿ ಕ್ರಾಸ್ ಎಕ್ಸಾಮಿನ್ ಮಾಡಬೇಕಾದ್ರೆ ಸ್ವತಃ CBI ಅಧಿಕಾರಿ ಒಪ್ತಾರೆ, ಐ ಹ್ಯಾವ್ ನಾಟ್ ವಿಸಿಟೆಡ್ ದ ಪ್ಲೇಸ್ ಆಫ್ ಅಫೆನ್ಸ್, ನಾನು ಅಪರಾಧ ನಡೆದಂತಹ ಕೃತ್ಯ ಅಂತ ಅವ್ರೇನು ಹೇಳಿರ್ತಾರಲ್ಲ, ಎಲ್ಲಿ ಸೌಜನ್ಯಾಳ ಡೆಡ್ ಬಾಡಿ ಬಿದ್ದಿರ್ತದೆ, ಮೃತದೇಹ ಬಿದ್ದಿರ್ತದೆ, ಅಲ್ಲಿ ನಾನು ಹೋಗಿಯೇ ಇಲ್ಲ, ಪರಿಶೀಲನೆ ಮಾಡಿಲ್ಲ ಅಂತೇಳಿ ಸ್ವತಃ CBIನ ಈ ದೇಶದ ಉನ್ನತ ತನಿಖಾ ಸಂಸ್ಥೆಯ ತನಿಖಾಧಿಕಾರಿಗಳು ಒಪ್ಕೊಳ್ತಾರೆ ಕೋರ್ಟಲ್ಲಿ. ಮೂರನೇದ್ದು, ಇದರಲ್ಲಿ ಅರ್ಷದ್ ಖಾಲಿದ್ ಅಂಥೇಳಿ ಆ ಸೌಜನ್ಯಾಳ ಸಹಪಾಠಿ, ಆ ದಿನನೂ ಕೂಡ ಅವ್ರು ನೋಡಿರ್ತಾರೆ. ಅದರಲ್ಲಿ ಲೋಕಲ್ ಪೊಲೀಸ್ ಹೇಳ್ತಾರೆ ಹೀ ಈಸ್ ಅ ಬಾಯ್, ಅವ್ರನ್ನ ನಾವು ಎಕ್ಸಾಮ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಇವನ್ SP ಕೂಡ ಹೇಳ್ತಾರೆ, ಅದರ ವಿಡಿಯೋ ನಮ್ಮ ಹತ್ರ ಇದೆ, ಅದನ್ನು ಕೊಟ್ಟಿದ್ದೀವಿ, ಎಕ್ಸಾಮಿನ್ ಮಾಡಿದ್ದೀವಿ ಅಂತ SP ಹೇಳ್ತಾರೆ. CID ಅವ್ರು ಹೇಳ್ತಾರೆ ಅರ್ಷದ್ ಖಾಲಿದ್ ಆ ಹುಡುಗನನ್ನು ನಾವು ಎಕ್ಸಾಮಿನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ನೋಡ್ಕೊಂಡ್ಬಿಟ್ಟು CBIದವ್ರು ಹೇಳ್ತಾರೆ ಎಸ್, ಆ ಹುಡುಗನನ್ನು ಅರ್ಷದ್ ಖಾಲಿದನ್ನು ನಾವು ಎಕ್ಸಾಮಿನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅರ್ಷದ್ ಖಾಲಿದ್, ನಾನು ಸ್ವಲ್ಪ ಹೆಸರು ಚೇಂಜ್ ಮಾಡಿ ಹೇಳ್ತಾ ಇದ್ದೀನಿ, ಆ ಹುಡುಗನೇ ಅಲ್ಲ, ಅದು ಹುಡುಗಿ, ಸೌಜನ್ಯಾಳ ಸ್ನೇಹಿತೆ. ನೋಡಿ, ಈ ದೇಶದ ಉನ್ನತ ತನಿಖಾ ಸಂಸ್ಥೆ CBI, ಈ ರಾಜ್ಯದ ಉನ್ನತ ತನಿಖಾ ಸಂಸ್ಥೆ CID, ಇವರಿಗೆ ಜೆಂಡರೇ ಗೊತ್ತಾಗೋದಿಲ್ಲ. ಆದರೂ ಕೂಡ ಸುಳ್ಳು ಅಫಿಡವಿಟ್ ಕೊಡ್ತಾರೆ, ನಾವು ಎಕ್ಸಾಮಿನ್ ಮಾಡಿದ್ದೀವಿ ಅಂಥೇಳಿ. ಬೆಂಗಳೂರಿನಲ್ಲಿ ಇದ್ದಂತಹ ಅವ್ರನ್ನ ನಾವು ಸಾಕ್ಷಿ ಅಂತ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಅವರಿಗೆ, ಬೆಂಗಳೂರಿನಲ್ಲಿದ್ದಾರೆ, ಅವರಿಗೆ ರಕ್ಷಣೆಯನ್ನು ಕೂಡ ಕೊಟ್ಟಿದೆ. ಇನ್ನೂ ಅನೇಕ ವಿಷಯಗಳು CBI ಮಾಡಿ ಆನಂತರ ಸ್ವತಃ CBIನೇ ಹೇಳಿದೆ 2016 ತನಿಖೆ ಮಾಡಿ ಟ್ರಯಲ್ ನಡಿಬೇಕಾದ್ರೆ ಹೇಳಿದೆ ಇದು ಅಲ್ಲ, ಸಂತೋಷ್ ರಾವ್ ಅಲ್ಲ, ಇವನ ಜೊತೆಗೆ ಅಂದರೆ ಇವನು ಬಿಟ್ಟು ಬೇರೆ ಜನ ಇದ್ದಾರೆ. 3 ಜನರ ಹೆಸರನ್ನು ಹೇಳ್ತಾರೆ, ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಕೆಲ್ಲಾ ಹೆಸರು ಹೇಳ್ತಾರೆ. ಇದು ನನ್ನ ಶಬ್ದ ಅಲ್ಲ, ಇದು CBI ಹೇಳಿದಂತಹ ಮಾತುಗಳು. ರೈಟಿಂಗ್ನಲ್ಲಿ ಕೊಡ್ತಾರೆ, ಅವ್ರನ್ನ ತನಿಖೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತೇಳಿ 319 CRPCಯಲ್ಲಿ ಅಪ್ಲಿಕೇಶನ್ ಮೂವ್ ಮಾಡ್ತಾರೆ.
ಆದರೆ ಅವಾಗ ತನಿಖೆ ಮಾಡಿ ಅಂತ ಹೇಳಿದವರು ಈಗ ಅದೇ CBI ಸುಪ್ರೀಂ ಕೋರ್ಟಿಗೆ ಬಂದು ತನಿಖೆ ಮಾಡಬಾರ್ದು ಅಂತ ಹೇಳಿದರೆ ಇದರ ಹಿಂದೆ ಏನಿದೆ, ಯಾರ ಕೈವಾಡಿದೆ? ಅದಕ್ಕೆ ಬಹಳ ಚಾಟಿ ಬೀಸಿದೆ, ಕಟುವಾದ ಶಬ್ದಗಳಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. CBIಗೆ ನೀವು ಯಾರ ಪರವಾಗಿ ವಾದ ಮಾಡ್ತಾ ಇದ್ದೀರಾ? ನೀವು ವಿಕ್ಟಿಮ್, ಬಲಿಪಶುವಾದಂಥ ಆ ಬಲಿಯಾದಂಥ ವಿಕ್ಟಿಮ್ ಪರವಾಗಿ, ಸಂತ್ರಸ್ತರ ಪರವಾಗಿ ಮಾಡಬೇಕಾಗಿತ್ತು. ಆದರೆ ನೀವು ನೀವೇನು ಆರೋಪಿಗಳನ್ನು ರಕ್ಷಣೆ ಮಾಡೋದಕ್ಕೆ ಮಾಡ್ತಾ ಇದ್ದೀರಾ ಅಂತೇಳಿ ಸ್ವತಃ ಸುಪ್ರೀಂ ಕೋರ್ಟ್ ಕೇಳಿದೆ. ಇವತ್ತು ಇಲ್ಲಿ ಗಮನಿಸಬೇಕಾಗಿದ್ದು ನೋಡಿ, ಇದು ಹತ್ಯೆ, ಭೀಕರ ಹತ್ಯೆ ಮತ್ತು ಗುಂಪು ಅತ್ಯಾಚಾರ, ಗ್ಯಾಂಗ್ ರೇಪ್ ಇದೆಯಲ್ಲ, ಇಟ್ಸ್ ಅ ಯುನಿಕ್ ಕೇಸ್ ಆ್ಯಂಡ್ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸ್ ಅಂತ ನಾವು ಇದನ್ನು ವಾದ ಮಾಡಿದ್ದೀವಿ. ಆದರೆ ರೇರೆಸ್ಟ್ ಆಫ್ ದ ರೇರೆಸ್ಟ್ ವಾದ ಅಂತಲೂ ಕೂಡ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಯಾವತ್ತಿಗೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ತನಿಖಾ ಸಂಸ್ಥೆ ಬಲಿಪಶುಗಳು ವಿಕ್ಟಿಮ್ ಪರವಾಗಿ ವಾದ ಮಾಡಬೇಕು. ಆದರೆ ಈ ಪ್ರಕರಣದಲ್ಲಿ CBI, ಕೇಂದ್ರ ಸರ್ಕಾರ ಆರೋಪಿಗಳ, ನಿಜವಾದ ಆರೋಪಿಗಳ ಪರವಾಗಿ ವಾದ ಮಾಡಿದೆ. ಅದನ್ನು ಮಾನ್ಯ ಸುಪ್ರೀಂ ಕೋರ್ಟ್ನ ಜಡ್ಜ್ ಗಮನಿಸಿ ಇಬ್ಬರೂ ಕೂಡ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಹೇಳಿದ್ದಾರೆ. ಹೀಗಾಗಿ ಇದರಲ್ಲಿ ಇನ್ನೂ ಸಾಕಷ್ಟು ಲೋಪದೋಷಗಳು, ಅನೇಕ ಲೋಪದೋಷಗಳಿದೆ ಇದರಲ್ಲಿ. CBI ಮಾಡಿದ್ರಲ್ಲಿ ಅವರು ಸ್ಪಾಟಿಗೆ ಹೋಗಿಲ್ಲ ಅನ್ನೋದು. ಆನಂತರ ಸ್ವತಃ CBI ಹೇಳುತ್ತೆ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಇವರು ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ವಿಡಿಯೋಗ್ರಾಫಿ ಮಾಡಿಲ್ಲ, ಒಂದನೇದ್ದು. ಆನಂತರ ವೆಜನೈಲ್ ಸ್ವ್ಯಾಬನ್ನು ಸರಿಯಾಗಿ ರೂಪದಲ್ಲಿ ಅದನ್ನು ಕಲೆಕ್ಟ್ ಮಾಡಿಕೊಂಡು FSLಗೆ ಕಳಿಸಿಲ್ಲ, ಡಿಲೇ ಆಗಿದೆ, 10 ದಿನಗಳ ಡಿಲೇ ಆಗಿದೆ ಅಂತ ಸ್ವತಃ CBI ಹೇಳ್ತದೆ. ಆನಂತರ ವಿಸ್ರಾ ಕಲೆಕ್ಷನ್ ಅಂದರೆ ಜೀರ್ಣಾಂಗ ವ್ಯವಸ್ಥೆಗೆ ವಿಸ್ರಾ ಅಂತ ಹೇಳ್ತಾರೆ, ಜೀರ್ಣಾಂಗ ವ್ಯವಸ್ಥೆ ಆ ವಿಸ್ರಾ ಕಲೆಕ್ಷನ್ ಕೂಡ ಪ್ರಾಪರ್ ಆಗಿ ಮಾಡಿಲ್ಲ, ವಿಡಿಯೋಗ್ರಾಫಿ ಮಾಡಿಲ್ಲ. ಆನಂತರ ಸೌಜನ್ಯಾಳ ಏನು ಕೈ ಮೇಲೆ ಒಂದು ವೃತ್ತಾಕಾರದಂತಹ ಗಾಯ ಇತ್ತು, ಅದನ್ನು ನೀವು ಮೆನ್ಷನ್ ಮಾಡಿಲ್ಲ ಅಂತ ಸ್ವತಃ CBI ಅಬ್ಸರ್ವೇಷನ್ ಮಾಡಿ ಅವಾಗ 2016ರಲ್ಲಿ ಮಾಡಿ ಈ ಇಬ್ಬರು ಡಾಕ್ಟರ್ಗಳನ್ನು ಶಿಕ್ಷೆಗೆ ಗುರಿಪಡಿಸಬೇಕು, ಎರ್ರಿಂಗ್ ಆಫೀಷಿಯಲ್ಸ್ ಅಂತ ಹೇಳಿ ಒಂದು ಸರ್ಕಾರಕ್ಕೆ ರಿಪೋರ್ಟ್ ಕೊಡುತ್ತೆ ಅವಾಗ. ಆದರೆ ಆ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮಗಳನ್ನು ನಮ್ಮ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಳುವುದಿಲ್ಲ. ಅವಾಗ CBI ಹಾಗೆ ಹೇಳಿದ್ರು ಕೂಡ ಇವತ್ತು ಯಾಕೆ ಡಾಕ್ಟರ್ ಆದಮ್ ಇದನ್ನು ಮಾಡಿದ್ದಾರೆ, ಸರಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? ಇವತ್ತು ಅವ್ರು ಹೇಳಿದ್ದಾರೆ, ಅದನ್ನು ನಾವು ಪ್ರಶ್ನೆ ಮಾಡಿದ್ದೀವಿ. ಅದನ್ನು ಕೂಡ ಮಾನ್ಯ ಸುಪ್ರೀಂ ಕೋರ್ಟ್ ಗಮನಿಸಿ ಈ ಬಹಳ ಏನು ಇಂಥ ಗಂಭೀರ ಪ್ರಕರಣದಲ್ಲಿ ನೀವು ಇಷ್ಟೊಂದು ಲಘುವಾಗಿ ವರ್ತನೆ ಮಾಡ್ತಿದ್ದೀರಿ ಅಂಥೇಳಿ ಚಾಟಿ ಬೀಸಿದೆ. ಇದು ನ್ಯಾಯಕ್ಕೆ ಸಿಕ್ಕಂತಹ, ನ್ಯಾಯದ ಹಾದಿಯಲ್ಲಿ ಸಿಕ್ಕಂತಹ ಅತಿ ದೊಡ್ಡ ಜಯ. ಸೊ ಹಾಗಿದ್ರೆ ಇನ್ನು ಮುಂದೆ ಏನು? ಈಗ ಪೆಂಡಿಂಗ್ ಇಡಬೇಕು ಅಂತ ನಮ್ಮ ರಿಕ್ವೆಸ್ಟ್ ಇದೆ. ನಮ್ಮ ನ್ಯಾಯವಾದಿಗಳು ಶೋಭಾ ಗುಪ್ತಾ ಅವರು ಮತ್ತು ಶೇಖರ್ ದೇವಾಸ ಸರು ಮತ್ತು ಸಂಜಯ್ ನೂಲಿ ಅವರು, ಆನಂತರ ಗುರುರಾಜ್ ಸರು, ಎಲ್ಲರೂ ಕೂಡ ಸೀನಿಯರ್ ಘನವೆತ್ತ ಹಿರಿಯ ನ್ಯಾಯವಾದಿಗಳು. ಒಪಿನಿಯನ್ ಏನಿತ್ತು ಅಂತ ಹೇಳಿದರೆ SLP ಪೆಂಡಿಂಗ್ ಇಡಬೇಕು. ಯಾಕಂತ ಹೇಳಿದರೆ ಇದು ಕೋರ್ಟ್ ಮಾನಿಟರ್ಡ್ ಆಗಬೇಕು. ಸುಮ್ಮನೆ ಮತ್ತೀಗ ಪೊಲೀಸರ ಕೈಯಲ್ಲಿ ಕೊಟ್ಟು ಅದು ಯಾರಾದರೂ ಇರಲಿ, SIT ವಾಟೆವರ್, ಮತ್ತೆ ಸುಮ್ಮನೆ ಈಗ ಅದನ್ನು ಉಲ್ಟಾ ಹೊಡಿಸೋದು, ತಿರುಚಿ ಹೇಳಿಸೋದು, ಮೀಡಿಯಾ ಟ್ರಯಲ್ ಮಾಡಿ ಅವ್ರನ್ನ ಹೆದರಿಸೋದು, ಆ ರೀತಿ ಆಗಬಾರ್ದು ಅಂತೇಳಿ ಕೋರ್ಟ್ ಮಾನಿಟರ್ ಆಗಬೇಕು ಅಂತೇಳಿ ಪೆಂಡಿಂಗ್ ಇಡಬೇಕು ಅಂತೇಳಿ ನಮ್ಮ ರಿಕ್ವೆಸ್ಟ್ ಇದೆ. ಸೊ ಇವತ್ತಿನ ಆಗಿದಂಥ ಬೆಳವಣಿಗೆ ಇನ್ ಪ್ರಿನ್ಸಿಪಲ್ ಒಪ್ಪಿಗೆಯನ್ನು ಕೊಟ್ಟಿದೆ. ಎಸ್, ರೀಇನ್ವೆಸ್ಟಿಗೇಷನ್ ಮಾಡಬೇಕು. ಯಾರು ಮಾಡಬೇಕು ಅಂತ ಹೇಳಿದರೆ ಅದು ರಾಜ್ಯ ಸರ್ಕಾರನೇ ಮಾಡಬೇಕು. CBI ಮಾಡೋದು ಬೇಡ, ನಿಮ್ಮ ಯೋಗ್ಯತೆಗೆ ನಿಮಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತಲೇ ಸ್ಪಷ್ಟವಾಗಿ ಹೇಳಿದ್ದಾರೆ CBIಗೆ. ಸೊ ದಟ್ ಈಸ್ ರೂಲ್ಡ್ ಔಟ್. ನೆಕ್ಸ್ಟ್, ರಾಜ್ಯ ಸರ್ಕಾರ ಇನ್ನೇನು ಮಾಡಬೇಕು? ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿ ಕಂಪೋಸಿಷನ್ ಆಫ್ SIT ಯಾವ ರೀತಿ ಇರಬೇಕು ಅದನ್ನು ಅವ್ರು ಕಳಿಸ್ಬೇಕು. ಅದನ್ನು ವೇಟ್ ಮಾಡ್ತಾ ಇದ್ದಾರೆ. ಸೊ ಇದು ನಿರಂತರವಾಗಿ ನಡೆದಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಎತ್ತಿದಂಥ ಧ್ವನಿ, ಸೌಜನ್ಯರ ಕುಟುಂಬ ತಾಯಿ ಎತ್ತಿದಂಥ ಧ್ವನಿ, ಸೌಜನ್ಯಳ ಕೂಗು ಎತ್ತಿದಂಥ ಆ ಕೂಗಿಗೆ ಮತ್ತು ನಮ್ಮ ಉದ್ದೇಶ ಇಡೀ ರಾಜ್ಯದಲ್ಲಿ ಯಾರೂ ಕೂಡ, ಈ ದೇಶದಲ್ಲಿ ಯಾರೂ ಕೂಡ ಇನ್ನು ಮೇಲೆ ಅತ್ಯಾಚಾರ ಅಲ್ಲ, ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದಕ್ಕೂ ಕೂಡ ಭಯ ಪಡಬೇಕು. ಅದು ಈ ಹೋರಾಟದ ಉದ್ದೇಶ. ಹೆಣ್ಣು ಮಕ್ಕಳ ಸುರಕ್ಷತೆ ಈ ಹೋರಾಟದ ಉದ್ದೇಶ. ಸೌಜನ್ಯ ಹೆಸರಿನಲ್ಲಿ ಒಂದು ಹೆಲ್ಪ್ ಲೈನ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಈ ಒಂದು ಉದ್ದೇಶದ ಏನು ನ್ಯಾಯದ ಹಾದಿಯಲ್ಲಿ ಒಂದು ಒಳ್ಳೆಯ ನಿರ್ದೇಶನ ಸಿಕ್ಕಿದೆ, ಒಂದು ಜಯ ನ್ಯಾಯದ ಹಾದಿಯಲ್ಲಿ ಒಂದು ಒಳ್ಳೆಯ ಸಕ್ಸಸ್ ಸಿಕ್ಕಿದೆ, ಯಶಸ್ಸು ಸಿಕ್ಕಿದೆ. ತಮ್ಮೆಲ್ಲರ ಸಹಕಾರ ಇರಲಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಮತ್ತೊಂದು ಬಹು ಮುಖ್ಯವಾದಂಥ ಅಂಶ ಇವತ್ತಿನ ಈ ತೀರ್ಪಿನಿಂದ ನಾವು ಗಮನಿಸಬೇಕಾಗಿದ್ದು, ಸೌಜನ್ಯ ಪ್ರಕರಣ ಈಗ 14 ವರ್ಷ ಆಗುತ್ತೆ. ಬರುವ ಅಕ್ಟೋಬರ್ ತಿಂಗಳಿಗೆ 14 ವರ್ಷ ಆಗುತ್ತೆ. ಅನೇಕರು
ರಾಜಕೀಯದ ಮುಖಂಡರುಗಳು ಮತ್ತು ಈ ಹಿಂದಿನ ಗೃಹ ಸಚಿವರು ಕೂಡ ಸರ್ಕಾರಗಳು ಕೂಡ ಸೌಜನ್ಯ ಅಧ್ಯಾಯ ಮುಗಿದ ಅಧ್ಯಾಯ, ಇಟ್ಸ್ ಅ ಕ್ಲೋಸ್ ಚಾಪ್ಟರ್, ಇಟ್ಸ್ ಅ ಡೆಡ್ ಕೇಸ್ ಅಂತ ಎಲ್ಲರೂ ಹೇಳಿದರು. ಆದರೆ ಒಂದು ಸತ್ಯದ ಹೋರಾಟದಿಂದ 14 ವರ್ಷದ ಹಿಂದಿನ ಪ್ರಕರಣ ಮತ್ತೆ ಮುನ್ನೆಲೆಗೆ, ನ್ಯಾಯಕ್ಕಾಗಿ ಮುನ್ನೆಲೆಗೆ ಬಂದಿದೆ. ಇದು ನೈಜ ಹೋರಾಟದ ಒಂದು ಪ್ರತಿಫಲ. ಪ್ರಜಾಪ್ರಭುತ್ವದಲ್ಲಿ ಯಾವಾಗ ಪ್ರಾಮಾಣಿಕವಾಗಿ ಆಗ್ರಹ ಮಾಡ್ತಾರೋ, ಯಾವಾಗ ಧೈರ್ಯದಿಂದ ಮತ್ತು ನ್ಯಾಯದ ಹಂಬಲದಿಂದ ಜನರು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ, ಆವಾಗ ಈ ರೀತಿಯ ಯಶಸ್ಸುಗಳು, ನ್ಯಾಯದ ಪರವಾದಂತಹ ತೀರ್ಪುಗಳು, ನ್ಯಾಯಾಲಯದಲ್ಲಿ ತೀರ್ಪುಗಳು ಸಿಗುತ್ತೆ. ದಿಟ್ ಇಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ. ಭಾರತದ ಪ್ರಜಾಪ್ರಭುತ್ವದ ಈ ಒಂದು ಔಚಿತ್ಯತೆ ಇದೆ ಅಂತ ಹೇಳ್ಬೋದು. ಹೀಗಾಗಿ ಯಾವುದೇ ಪ್ರಕರಣ ಇರ್ಬೋದು, ಜನಸಾಮಾನ್ಯರು ಒಗ್ಗಟ್ಟಾಗಬೇಕು. ಜಾತಿ, ಪಂಥ, ಧರ್ಮ ಭೇದವನ್ನು ಮರೆತು ಧರ್ಮದ ಆಧಾರ ಮೇಲೆ, ಜಾತಿಯ ಆಧಾರದ ಮೇಲೆ ಈ ಹೋರಾಟವನ್ನು ಡಿವೈಡ್ ಮಾಡೋದಕ್ಕೆ ಪಟ್ಟಬದ್ಧ ಹಿತಾಸಕ್ತಿಗಳು ಸಾಕಷ್ಟು ಪ್ರಯತ್ನ ಮಾಡಿದರು. ಆದರೆ ಅದು ಆಗಲಿಲ್ಲ. 14 ವರ್ಷದಿಂದ ಇಟ್ಸ್ ಅ ಡೆಡ್ ಕೇಸ್ ಅಂದಿದ್ದು ಇವತ್ತು ಮತ್ತೆ ಜೀವಂತ ಬಂದಿದೆ ಅಂತ ಹೇಳಿದರೆ ಅದು ಹೋರಾಟದ ಪ್ರತಿಫಲ.